ಪ್ರಶ್ನೆಗಳಲ್ಲಿ ತಬ್ಬಿಬ್ಬಾಗುವುದನ್ನು ಬಿಟ್ಟು ಮನ್ಮನಾಭವ ಆಗಿರಿ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಪವಿತ್ರರಾಗಿ ಮತ್ತು ಅನ್ಯರನ್ನು ಪವಿತ್ರರನ್ನಾಗಿ ಮಾಡಿ. ನೋಡೋ ತಮ್ಮ, ಬಾಬಾ ಹೇಳ್ತಿದ್ದಾರೆ ಈ ರೀತಿ. ಅರೆ ಅರೆ ತಮ್ಮ, ಓಂ ಶಾಂತಿ. ಗುಡ್ ಮಾರ್ನಿಂಗ್ ತಮ್ಮ. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಿದ್ದಾರೆ, ನಾನು ನೀವು ಮಕ್ಕಳ ಅತಿ ವಿಧೇಯ ಸೇವಕನಾಗಿದ್ದೇನೆ. ನೀವು ಮಕ್ಕಳು ನನಗೆ ಮಾಲೀಕರಾಗಿದ್ದೀರಿ. ನಾನಂತೂ ನೀವು ಮಕ್ಕಳಿಗೆ ನಮಸ್ತೆ ಮಾಡ್ತೇನೆ. ತಂದೆಯು ನಿರಹಂಕಾರಿಯಾಗಿದ್ದಾರೆ, ಮಕ್ಕಳು ಸಹ ತಂದೆಯ ಸಮಾನರಾಗಬೇಕು. ನಾನು ನೀವು ಮಕ್ಕಳಿಂದ ತನ್ನ ಪೂಜೆಯನ್ನು ಹೇಗೆ ಮಾಡಿಸ್ಕೊಳ್ತೇನೆ. ನೀವು ನನ್ನ ಕಾಲುಗಳನ್ನು ತೊಳೆಯಲು ನನಗೆ ಕಾಲುಗಳು ಸಹ ಇಲ್ಲ. ತಾವಂತೂ ಈಶ್ವರಿಯ ಸೇವಾಧಾರಿಗಳಾಗಿ ವಿಶ್ವದ ಸೇವೆಯನ್ನು ಮಾಡಬೇಕು. ನಿರಾಕಾರ ಶಿವ ಭಗವಾನು ವಾಚ. ತಂದೆಯು ನಿರಾಕಾರನಾಗಿದ್ದಾರೆ ಮತ್ತು ಆತ್ಮ ಯಾರು ತಂದೆ ಎಂದು ಹೇಳುತ್ತಾರೆಯೋ ಅವರು ಸಹ ಮೂಲತಃ ನಿರಾಕಾರಿಯಾಗಿದ್ದಾರೆ. ನಿರಾಕಾರಿ ಪ್ರಪಂಚದ ನಿವಾಸಿಗಳಾಗಿದ್ದಾರೆ. ಇಲ್ಲಿ ಪಾತ್ರವನ್ನು ಅಭಿನಯಿಸುವುದಕ್ಕಾಗಿ ಸಾಕಾರಿಯಾಗಿದ್ದಾರೆ. ಈಗ ನಮ್ಮೆಲ್ಲರಿಗಂತೂ ಕಾಲುಗಳಿವೆ, ಕೃಷ್ಣನಿಗೂ ಪಾದಗಳಿವೆ. ಪಾದ ಪೂಜೆ ಮಾಡುತ್ತಾರೆ ಅಲ್ಲವೇ? ಶಿವ ತಂದೆ ತಿಳಿಸ್ತಾರೆ, ನಾನಂತೂ ವಿಧೇಯನಾಗಿದ್ದೇನೆ. ಭಗವಂತನಿಂದ ಜೀವನ್ ಮುಕ್ತಿಯನ್ನು ಕೇಳುತ್ತಾರೆ ಅಂದಾಗ ದಾತ ಒಬ್ಬರೇ ಆದರೂ ಸರ್ವರ ಸದ್ಗತಿ ದಾತ ಒಬ್ಬರೇ ಆಗಿದ್ದಾರೆಂದು ಗಾಯನವೂ ಇದೆ. ಸಾಧುಗಳು ಯಾವಾಗ ತಾವೇ ಸಾಧನೆ ಮಾಡುತ್ತಾರೆಂದ ಮೇಲೆ ಅವರು ಅನ್ಯರಿಗೆ ಗತಿ ಸದ್ಗತಿಯನ್ನು ಕೊಡಲು ಹೇಗೆ ಸಾಧ್ಯ? ಮುಕ್ತಿಧಾಮ ಹಾಗೂ ಮತ್ತು ಜೀವನ್ ಮುಕ್ತಿಧಾಮ ಎರಡರ ಮಾಲೀಕ ಒಬ್ಬ ತಂದೆಯೇ ಆಗಿದ್ದಾರೆ. ಅವರು ತಮ್ಮ ಸಮಯದಲ್ಲಿಯೇ ಒಂದೇ ಬಾರಿ ಬರುತ್ತಾರೆ. ಮತ್ತೆಲ್ಲರೂ ಜನನ ಮರಣದಲ್ಲಿ ಬರುತ್ತಿರುತ್ತಾರೆ. ಆದರೆ ಇವರು ಒಂದೇ ಬಾರಿ ಬರುತ್ತಾರೆ. ಯಾವಾಗ ರಾವಣ ರಾಜ್ಯವು ಸಮಾಪ್ತಿಯಾಗಬೇಕಾಗುತ್ತದೆ, ಅದಕ್ಕೆ ಮೊದಲು ಬರಲು ಸಾಧ್ಯವಿಲ್ಲ. ಹೀಗೆ ಬರಲು ನಾಟಕದಲ್ಲಿ ಪಾತ್ರವೇ ಇಲ್ಲ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನೀವು ನನ್ನ ಮೂಲಕವೇ ನನ್ನನ್ನು ಈಗ ಅರಿತುಕೊಂಡಿದ್ದೀರಿ. ಮನುಷ್ಯರು ಅರಿತುಕೊಂಡಿಲ್ಲ. ಅವರು ಸರ್ವವ್ಯಾಪಿ ಎಂದು ಹೇಳಿಬಿಟ್ಟಿದ್ದಾರೆ. ಈಗಂತೂ ರಾವಣ ರಾಜ್ಯವಾಗಿದೆ. ಭಾರತವಾಸಿಗಳೇ ರಾವಣನನ್ನು ಸುಡುತ್ತಿರುತ್ತಾರೆ. ಇದರಿಂದ ರಾವಣ ರಾಜ್ಯವು ಭಾರತದಲ್ಲಿಯೇ ಆಗುತ್ತದೆ ಎಂಬುದು ಸಿದ್ಧವಾಗುತ್ತದೆ. ರಾಮರಾಜ್ಯವು ಭಾರತದಲ್ಲಿಯೇ ಆಗುತ್ತದೆ. ಈಗ ರಾವಣ ರಾಜ್ಯವು ಹೇಗೆ ಎಂಬ ಮಾತುಗಳನ್ನು ರಾಮರಾಜ್ಯವನ್ನು ಸ್ಥಾಪನೆ ಮಾಡುವವರೇ ತಿಳಿಸುತ್ತಾರೆ. ಇದನ್ನು ಯಾರು ತಿಳಿಸುತ್ತಾರೆ? ನಿರಾಕಾರ ಶಿವ ಭಗವಾನ್ ವಾಚ. ಆತ್ಮನಿಗೆ ಶಿವನೆಂದು ಹೇಳುವುದಿಲ್ಲ. ಇಡೀ ವಿಶ್ವವೇ ನಮ್ಮ ವಿರುದ್ಧವಾಗಿ ನಿಂತರೂ ಹೆದರಬೇಕಾಗಿಲ್ಲ. ಪರಮಾತ್ಮ ನಮ್ಮೊಂದಿಗೆ ಇದ್ದರೆ ಚಿಂತೆ ಇನ್ನಿಂತಿಲ್ಲ. ಬಾಬಾ ಹೇಳ್ತಾರೆ, ಯಾವುದು ಯೋಗವನ್ನು ಕಲಿಸುತ್ತಾರೆ ದೇಹಾಭಿಮಾನಿಗಳಾಗುತ್ತಾರೆ. ತಂದೆಯನ್ನು ಮರೆಯುತ್ತಿದ್ದೀರಿ, ಆಗಲೇ ಮತ್ತೆಲ್ಲ ವಿಕಾರಗಳು ಬರುತ್ತೆ. ನಿರಂತರವಾಗಿ ನೆನಪಿನಲ್ಲಿರುವುದೇ ಪರಿಶ್ರಮವಾಗಿದೆ. ಮನುಷ್ಯರು ಕೃಷ್ಣನನ್ನ ಭಗವಂತ ಎಂದು ತಿಳಿಯುವುದು ಅವರ ಪೂಜೆ ಮಾಡುತ್ತಾರೆ. ಆದರೆ ಅವರ ಪಾದ ಪೂಜೆ ಮಾಡಲು ಕೃಷ್ಣನು ಪತಿತ ಪಾವನ ಅಂತೂ ಅಲ್ಲ. ಶಿವ ತಂದೆಗೆ ಕಾಲುಗಳಿಲ್ಲ. ಅವರು ಬಂದು ಮಾತೆಯರ ಸೇವಕನಾಗುತ್ತಾರೆ ಹಾಗೂ ತಿಳಿಸುತ್ತಾರೆ, ತಂದೆ ಮತ್ತು ಸ್ವರ್ಗವನ್ನು ನೆನಪು ಮಾಡಿದರೆ ನೀವು 21 ಜನ್ಮಗಳ ಕಾಲ ರಾಜ್ಯ ಮಾಡುತ್ತೀರಿ. 21 ಪೀಳಿಗೆಗಳೆಂದು ಗಾಯನವಿದೆ. ಅನ್ಯ ಧರ್ಮಗಳಲ್ಲಿ ಹೀಗೆ ಗಾಯನವಿಲ್ಲ. ಯಾವುದೇ ಧರ್ಮದವರಿಗೆ 21 ಜನ್ಮಗಳ ಸ್ವರ್ಗದ ಬಾದಶಾಹಿ ಸಿಗೋದಿಲ್ಲ. ಇದು ಸಹ ನಾಟಕ ಮಾಡಲ್ಪಟ್ಟಿದೆ. ದೇವತಾ ಧರ್ಮದವರು ಯಾರು ಅನ್ಯ ಧರ್ಮಗಳಲ್ಲಿ ಸೇರಿ ಹೋಗಿದ್ದಾರೆಯೋ ಅವರು ಪುನಃ ಬರುತ್ತಾರೆ. ಸ್ವರ್ಗದ ಸುಖವಂತೂ ಅಪಾರವಾಗಿದೆ. ಹೊಸ ಪ್ರಪಂಚದ ಹೊಸ ಮನೆಯಲ್ಲಿ ಒಳ್ಳೆಯ ಸುಖವಿರುತ್ತೆ. ಅದು ಸ್ವಲ್ಪ ಹಳೆಯದಾದಾಗ ಒಂದಲ್ಲ ಒಂದು ಕಲೆ ಉಂಟಾಗುತ್ತೆ, ಮತ್ತೆ ಅದನ್ನು ಧ್ವಂಸ ಮಾಡಲಾಗುತ್ತೆ. ಅಂದಾಗ ಹೇಗೆ ತಂದೆಯ ಮಹಿಮೆಯು ಅಪಾರವಾಗಿದೆ, ಹಾಗೆಯೇ ಸ್ವರ್ಗದ ಮಹಿಮೆಯು ಅಪಾರವಾಗಿದೆ. ಯಾವುದಕ್ಕೆ ಮಾಲೀಕರಾಗಲು ನೀವೀಗ ಪುರುಷಾರ್ಥ ಮಾಡ್ತಾ ಇದ್ದೀರಿ. ಸ್ವರ್ಗದಲ್ಲಿ ಎಂದೂ ರೋಗಿಗಳಾಗುವುದಿಲ್ಲ. ಅಲ್ಲಂತೂ ಅಪಾರ ಸುಖವಿರುತ್ತದೆ. ಆದ್ದರಿಂದ ಪೂರ್ಣ ಪುರುಷಾರ್ಥ ಮಾಡಿ ಎಂದು ತಂದೆಯು ತಿಳಿಸುತ್ತಾರೆ. ಹೇಗೆ ಸ್ಪರ್ಧೆ ಮಾಡುತ್ತಾರಲ್ಲವೇ? ಇದು ರುದ್ರಮಾಲೆಯಲ್ಲಿ ಪೋಣಿಸಲ್ಪಡುವ ಸ್ಪರ್ಧೆಯಾಗಿದೆ. ಅಂದಾಗ ಅಹಂ ಅಂದರೆ ನಾನು ಆತ್ಮನು ಯೋಗದ ಓಟವನ್ನು ಓಡಬೇಕು.
ಎಷ್ಟು ಯೋಗ ಮಾಡುತ್ತೇವೆಯೋ ಅಷ್ಟು ಇವರು ತೀವ್ರವಾಗಿ ಓಡುತ್ತಿದ್ದಾರೆಂದು ತಿಳಿಯುತ್ತಾರೆ. ವಿಕರ್ಮಗಳು ಸಹ ವಿನಾಶವಾಗುತ್ತಾ ಹೋಗುತ್ತದೆ. ನೀವು ಏಳುತ್ತಾ, ಕುಳಿತುಕೊಳ್ಳುತ್ತಾ, ನಡೆಯುತ್ತಾ, ತಿರುಗಾಡುತ್ತಲೂ ಸಹ ಯಾತ್ರೆಯಲ್ಲಿದ್ದೀರಿ. ಇದು ಬುದ್ಧಿಯೋಗದ ಬಹಳ ಒಳ್ಳೆಯ ಯಾತ್ರೆಯಾಗಿದೆ. ಇಂತಹ ಸ್ವರ್ಗದ ಅಪರಂಪಾರ ಸುಖವನ್ನು ಪಡೆಯುವುದಕ್ಕಾಗಿ ನಾವೇಕೆ ಪವಿತ್ರರಾಗುವುದಿಲ್ಲ? ನಮ್ಮನ್ನು ಮಾಯೆಯು ಅಲುಗಾಡಿಸಲು ಸಾಧ್ಯವಿಲ್ಲವೆಂದು ನೀವು ಹೇಳುತ್ತೀರಿ. ಪ್ರತಿಜ್ಞೆ ಮಾಡಲಾಗುತ್ತದೆ, ಇದು ಅಂತಿಮ ಜನ್ಮವಾಗಿದೆ, ಸಾಯಲೇಬೇಕಾಗಿದೆ ಅಂದ ಮೇಲೆ ತಂದೆಯಿಂದ ಆಸ್ತಿಯನ್ನೇಕೆ ಪಡೆಯಬಾರದು? ಎಷ್ಟು ಮಂದಿ ತಂದೆಯ ಮಕ್ಕಳಿದ್ದಾರೆ? ಪ್ರಜಾಪಿತ ಅಂದ ಮೇಲೆ ಅವಶ್ಯವಾಗಿ ಹೊಸ ರಚನೆಯನ್ನು ರಚಿಸುತ್ತಾರೆ. ಬ್ರಾಹ್ಮಣರೇ ಹೊಸ ರಚನೆಯಾಗುತ್ತದೆ. ಬ್ರಾಹ್ಮಣರು ಆತ್ಮೀಯ ಸಮಾಜ ಸೇವಕರಾಗಿದ್ದಾರೆ. ದೇವತೆಗಳಂತೂ ಪ್ರಾರಬ್ಧವನ್ನು ಭೋಗಿಸುತ್ತಾರೆ. ನೀವು ಭಾರತದ ಸೇವೆ ಮಾಡುತ್ತೀರಿ, ಆದ್ದರಿಂದ ನೀವೇ ಸ್ವರ್ಗದ ಮಾಲೀಕರಾಗುತ್ತೀರಿ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಪ್ರತಿಯೊಬ್ಬನ ಬದುಕಿನಲ್ಲಿ ತಮ್ಮದೇ ಆದ ಕತೆ ಇರುತ್ತದೆ. ಅದನ್ನು ನಿರ್ಲಕ್ಷಿಸುವ ಅಥವಾ ಅಪಹಾಸ್ಯ ಮಾಡುವವರೊಂದಿಗೆ ಹಂಚಿಕೊಳ್ಳಬೇಡಿ. ನೀವು ಹೇಳದಿದ್ದರೂ ಭಗವಂತನಿಗೆ ಎಲ್ಲ ತಿಳಿದಿರುತ್ತದೆ. ಅಣ್ಣ, ಬಾಬಾ ಹೇಳ್ತಾರೆ ಇಲ್ಲಿ ನಿಯಮಗಳಿವೆ. ಹಂಸಗಳ ಸಭೆಯಲ್ಲಿ ಕೊಕ್ಕರೆಗಳು ಕುಳಿತುಕೊಳ್ಳಬಾರದು. ಬ್ರಹ್ಮಕುಮಾರ ಕುಮಾರಿಯರು ಯಾರು ಸ್ವರ್ಗದ ದೇವತೆಗಳನ್ನಾಗಿ ಮಾಡುತ್ತಾರೆಯೋ ಅವರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಮೊದಲು ಯಾರೇ ಬರುತ್ತಾರೆ ಎಂದರೆ ಯಾವಾಗಲೂ ಅವರನ್ನು ಕೇಳಿ, ಆತ್ಮದ ತಂದೆಯನ್ನು ತಿಳಿದುಕೊಂಡಿದ್ದೀರಾ? ಯಾರು ಪ್ರಶ್ನೆಯನ್ನು ಕೇಳುತ್ತಾರೆಯೋ ಅವರು ಅವಶ್ಯವಾಗಿ ತಂದೆಯನ್ನು ತಿಳಿದುಕೊಂಡಿರುತ್ತಾರೆ. ಸನ್ಯಾಸಿ ಮೊದಲಾದವರಿಗೆ ಈ ರೀತಿ ಎಂದು ಹೇಳುವುದಿಲ್ಲ, ಯಾಕೆಂದರೆ ಅವರು ತಿಳಿದುಕೊಳ್ಳೋದಿಲ್ಲ. ನೀವಂತೂ ಪ್ರಶ್ನೆ ಕೇಳ್ತೀರಿ, ಬೇಹದ್ದಿನ ತಂದೆಯನ್ನು ತಿಳಿದುಕೊಂಡಿದ್ದೀರಾ? ಮೊದಲು ನಿಶ್ಚಿತಾರ್ಥ ಮಾಡಿ. ಬ್ರಾಹ್ಮಣರ ಕರ್ತವ್ಯವೇ ಇದಾಗಿದೆ. ತಂದೆ ತಿಳಿಸ್ತಾರೆ, ಹೇ ಆತ್ಮರೇ, ನನ್ನ ಜೊತೆ ಯೋಗವನ್ನು ಇಡಿ, ಯಾಕೆಂದರೆ ನೀವು ನನ್ನ ಬಳಿ ಬರಬೇಕಾಗಿದೆ. ಸತ್ಯುಗಿ ದೇವಿ ದೇವತೆಗಳು ಬಹಳ ಕಾಲದಿಂದ ಅಗಲಿ ಹೋಗಿದ್ದಾರೆ ಅಂದ ಮೇಲೆ ಜ್ಞಾನವು ಸಹ ಮೊಟ್ಟ ಮೊದಲು ಅವರಿಗೆ ಸಿಗುವುದು. ಲಕ್ಷ್ಮೀನಾರಾಯಣರು 84 ಜನ್ಮಗಳನ್ನು ಪೂರ್ಣ ಮಾಡಿದ್ದಾರೆ ಎಂದರೆ ಅವರಿಗೆ ಮೊದಲು ಜ್ಞಾನವು ಸಿಗಬೇಕು. ಸತ್ಯವಾದ ಈಶ್ವರ್ಯ ಸೇವಾಧಾರಿಗಳಾಗಿ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವುದರಲ್ಲಿ ತಂದೆಗೆ ಪವಿತ್ರತೆಯ ಸಹಯೋಗ ಕೊಡಬೇಕಾಗಿದೆ. ಆತ್ಮೀಯ ಸಮಾಜ ಸೇವಕರಾಗಬೇಕಾಗಿದೆ. ಯಾವುದೇ ಪ್ರಕಾರದ ಪ್ರಶ್ನೆಗಳಲ್ಲಿ ಗೊಂದಲಕ್ಕೊಳಗಾಗಿ ವಿದ್ಯೆಯನ್ನು ಬಿಡಬಾರದು. ಪ್ರಶ್ನೆಗಳನ್ನು ಬಿಟ್ಟು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕಾಗಿದೆ. ಅಣ್ಣ, ಬಾಬಾ ಹೇಳ್ತಾರೆ ವರದಾನದಲ್ಲಿ ಎಲ್ಲ ಮಿತಗಳಿಂದ ದೂರವಿರುತ್ತಾ ಎಲ್ಲರನ್ನು ತನ್ನತನದ ಭಾವನೆ ಅನುಭೂತಿ ಮಾಡಿಸುವಂತಹ ಅನುಭವಿ ಮೂರ್ತ ಭವ. ಹೇಗೆ ಪ್ರತಿಯೊಬ್ಬರ ಮನಸ್ಸಿನಿಂದ ಬರುತ್ತೆ ನನ್ನ ಬಾಬಾ, ಹಾಗೆ ಎಲ್ಲರ ಮನಸ್ಸಿನಲ್ಲಿ ಬರಲಿ. ಇವರು ನನ್ನವರಾಗಿದ್ದಾರೆ. ಬೇಹದ್ದಿನ ಸಹೋದರ, ಎಲ್ಲ ಸಹೋದರಿಯಾಗಿದ್ದಾರೆ, ದೀದಿ ಆಗಿದ್ದಾರೆ, ದಾದಿ ಆಗಿದ್ದಾರೆ. ಎಲ್ಲೇ ಇರಲಿ, ಆದರೆ ಬೇಹದ್ದಿನ ಸೇವೆಗೆ ನಿಮಿತ್ತನಾಗಿರುವೆ. ಮಿತಗಳಿಂದ ಪಾರಾಗಿರುತ್ತಾ ಬೇಹದ್ದಿನ ಭಾವನೆ, ಬೇಹದ್ದಿನ ಶ್ರೇಷ್ಠ ಕಾಮನೆ ಇಡಬೇಕು. ಇದೇ ಆಗಿದೆ ಫಾಲೋ ಫಾದರ್ ಮಾಡುವುದು. ಈಗ ಇದರ ಪ್ರಾಕ್ಟಿಕಲ್ ಅನುಭವ ಮಾಡಿ ಮತ್ತು ಮಾಡಿಸಿ. ಹಾಗೆಯೇ ಅನುಭವಿ ವಯಸ್ಕರಿಗೆ ಪಿತಾಜಿ, ಕಾಕಾಜಿ ಎಂದು ಕರೆಯುತ್ತಾರೆ. ಈ ರೀತಿಯ ಬೇಹದ್ದಿನ ಅನುಭವಿ ಅರ್ಥಾತ್ ಎಲ್ಲರಿಗೂ ತನ್ನತನದ ಅನುಭವವಾಗಬೇಕು. ಅಣ್ಣ, ಇಂದಿನ ಸ್ಲೋಗನ್ ಆಗಿದೆ, ಉಪರಾಮ ಸ್ಥಿತಿಯ ಮೂಲಕ ಹಾರುವ ಕಲೆಯಲ್ಲಿ ಹಾರುತ್ತಿದ್ದಲ್ಲಿ ಕರ್ಮರೂಪಿ ಕೊಂಬೆಯ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳೋದಿಲ್ಲ. ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಂ ಶಾಂತಿ.